ಶಿವಪಂಚಾಕ್ಷರಿ ಸ್ವಾಮಿಗಳು. ಶ್ರೀ ಸಿದ್ಧಲಿಂಗೇಶ್ವರರು ಸಿದ್ಧಗಂಗೆಯಿಂದ ಶಿವಗಂಗೆಗೆ ಹೋಗಿ ಹೆಬ್ಬೂರಿಗೆ ಬಂದು ಅಲ್ಲಿಂದ ಹೆಬ್ಬೂರು ವೀರಭದ್ರ ಸ್ವಾಮಿ ದೇವಸ್ಥಾನ ದಾಸೋಹ ನಡೀತಿದ್ದಾಗ ಸರ್ಪ ಬಿದ್ದಿದ್ದು ಸಾರಿಗೆ. ಅವಾಗ ಇವ್ರು ಕೈ ಹಾಕ್ತಿರ್ವಿ, ಆ ಸರ್ಪ ತೆಗೆದಾಕಿ ವಿಭೂತಿ ಗಟ್ಟಿಯನ್ನು ಅದಕ್ಕೆ ಚಚ್ಚಿ ಹಾಕ್ಸಿ ಪಾದೋದಕ್ಕೆ ಹಾಕ್ಸಿ ಊಟಕ್ಕೆ ಬಡಿಸಿದ್ದಾರೆ. ಅಲ್ಲಿಂದ ಜಡೆ ದೇವ್ರ ಮಠ ಅಂತ ಇಲ್ಲಿ ಮುಂದೆ ಒಂದು ದೇವಸ್ಥಾನಕ್ಕೆ ಹೋಗಿ ಏನಮ್ಮ ಮಾಡ್ತಾ ಇದೆಯಾ ಅಂದ, ಅಕ್ಕಿ ಮಾಡ್ತಾ ಇದ್ದು ನಮ್ಮ ಯಜಮಾನ್ರಿಗೆ ಊಟಕ್ಕೆ, ನಿಮ್ಗಲ್ಲ ಅಂತ. ಅಲ್ಲಿಂದ ಬಂದು ಸಿದ್ಧಲಿಂಗೇಶ್ವರ ಇಲ್ಲಿ ಕುಂತವ್ರ ಧ್ಯಾನಕ್ಕೆ. ಇಲ್ಲಿ ಕುಂತಾಗ ಇಲ್ಲಿ ಸಮಾಧಿಯನ್ನು ತೋರಿಸಿ ವಿಭೂತಿ ಗಟ್ಟಿಯನ್ನು ಪೇರಿಸಿದ್ದಾರೆ, ಇಲ್ಲೇ ಸಮಾಧಿ ಮಾಡ್ತೀವಿ ಅಂತ. ಅವಾಗ ಏನಾಗಿದೆ, ಸಿದ್ಧಲಿಂಗೇಶ್ವರಿಂದ ಇದ್ದಂಥ ಶಿಷ್ಯರು ಅಲ್ಲ ಬೇರೆಯವರು, ಅವ್ರ ಕೊರಳಲ್ಲಿ ಪಂಚತವಾಡ ಹಾರ ಇದ್ದಂಥ ರುದ್ರಾಕ್ಷರ ಕೈ ಹಾಕಿದ್ದಾರೆ. ಅವಾಗ ಇಲ್ಲಿ ಸಮಾಧಿಗೆ ಪೇರಿಸಿದಂಥ ವಿಭೂತಿ ಗಟ್ಟಿನೆಲ್ಲ ಬಿಟ್ಟು ಮುಂದೆ ಹೋಗಿದ್ದಾರೆ. ಕುಣಿಗಲ್ಲು ಕೇರೂರು ಅಂತ ಬರುತ್ತೆ, ಏರೂರಲ್ಲಿ ಒಂದು ತೋಟದಲ್ಲಿ ಕುಂತಿರ್ತಾರೆ ಧ್ಯಾನ ಮಾಡ್ಕೊಂಡು. ಒಬ್ಬ ಗರ್ಭಿಣಿ ಹೆಣ್ಮಕ್ಳು ನೀರು ನೀರು ಅಂತ ಪ್ರಾಪ್ತ ಕೈ ಮಾಡ್ತಾರೆ. ಆ ತೆಂಗಿನ ಮರ ಬಗ್ಗುತ್ತೆ, ನೀರು ಎಳ್ನೀರು ಕಿತ್ಕೊಡ್ತಾರೆ, ಕುಡಿಸ್ತಾರೆ. ಅಲ್ಲಿ ಭಕ್ತಾದಿಗಳೆಲ್ಲ ಸ್ವಾಮಿಗಳಿಗೆ ಮಾಡೋಂಥ 1000 ಎಳ್ನೀರನ್ನು ತಂದು ರಾಶಿ ಹಾಕಿ ಕುಡೀರಿ ಅಂದಾಗ ಒಂದರೆಗೆ ನೀರಿರುತ್ತೆ. ಅಲ್ಲಿಂದ ಹುಲಿದುರ್ಗಕ್ಕೆ ಹೋಗಿದ್ದಾರೆ, ಹುಲಿದುರ್ಗ ಸಂಚಾರ ಮಾಡ್ಕೊಂಡು ಅಲ್ಲೂ ಕೂಡ ಹುಲಿದುರ್ಗದಲ್ಲಿ ಮಠ ಇದೆ. ಅಲ್ಲಿಂದ ಸ್ರವ ತಗೊಂಡು ಹೋಗ್ತಾ ಇರ್ತಾರೆ. ಆ ಸ್ರವವನ್ನು ನೋಡಿದಾಗ ಗಂಡ ಮಿಂಟ್ರಿ ಆಗ ಎಲ್ಲರಿಗೂ ಮಂಗಲಾಭಿವೃದ್ಧಿ ರಸ್ತಾರೆ. ಆದರೆ ಸತ್ತಾಗ ಹೆಂಡತಿಗೆ ಸರ್ವಮಂಗಲ ಅಭಿವೃದ್ಧಿ ರಸ್ತಾರೆ. ಅಲ್ಲಿದ್ದಂಥ ಅಕ್ಕಪಕ್ಕ ವಯಸ್ಸಾದ ಮುದುಕಿರು ಬುದ್ಧಿ ಅವಳು ಗಂಡ ಸತ್ತಾಗ ಹೆಂಗೆ ಮಾಂಗಲ್ಯ ಬರುತ್ತೆ ಅಂದಾಗ ಆ ಸ್ರವವನ್ನು ಕೀಳಿಸಿ ಪಾದ ಪೂಜೆ ಮಾಡಿಸಿ ಆ ಹುಡುಗಿಗೆ ಆಶೀರ್ವಾದ ಮಾಡ್ತಾರೆ. ಅವನು ಎದ್ದೇಳ್ತಾನೆ ಸತ್ತಿದ್ದವನು. ಅಲ್ಲಿಂದ ಕಗ್ಗೆರೆಗೆ ಬರ್ಬೇಕಾದ್ರೆ ಹೊನ್ನಾದೇವಿ ಅಲ್ಲಿ ಒಬ್ಬಳು ಹೆಣ್ಮಗಳು ನನ್ನ ಮದುವೆ ಆಗಬೇಕು, ಹಿಡೀರಿ ಅಂತಾರೆ. ಬಾರಮ್ಮ ಹತ್ರಕ್ಕೆ ಅಂತಾರೆ. ಅಷ್ಟೂರ ಇದ್ದಳು ಹಿಂಗೆ ಒಂದು ಹೆಜ್ಜೆ ಮುಂಚಿದ್ದಂಗೆ ಅಗ್ನಿ ಎತ್ಕೊಳುತ್ತೆ. ಅಲ್ಲಿಂದ ಶಾಪ ಕೈ ವಿಮೋಚನೆ ಮಾಡಿ ಕಗ್ಗೆರೆಗೆ ಬಂದಾಗ ಕಗ್ಗೆರೆಯಲ್ಲಿ ನಿಂಬಣ್ಣ ನಿಂಬಕ್ಕ ಅನ್ನತಕ್ಕಂಥ ಅವ್ರ ಮನೇಲಿ ಭಿನ್ನ ಮಾಡಿ ಪೂಜೆಗೆ ಬರ್ತೀವಿ, ಪ್ರಸಾದ ತರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಸಿದ್ಧಲಿಂಗೇಶ್ವರಿ ಏನಿದ್ದಾರೆ ಅಲ್ಲಿ ಗದ್ದಿಗೆ ಮಾಡ್ಕೊಂಡು ಅಲ್ಲಿ ಧ್ಯಾನಕ್ಕೆ ಕುಂತ್ಕೊತಾರೆ. ಅಲ್ಲಿ ಅವರೇನು ಅಡುಗೆ ಮಾಡಿ ಪ್ರಸಾದ ತರೋ ಅಷ್ಟೊತ್ತಿಗೆ ಊರಿಗೆ ಪಾಳ್ಯಗಾರರು ಮುತ್ತಿಗೆ ಹಾಕ್ತಾರೆ ಕಗ್ಗೆರೆಗೆ. ಆವಾಗ ಊರವರೆಲ್ಲ ಬಿಟ್ಟು ಹೋದಾಗ ಇವ್ರು ಹೊರಟೋದ್ರು, ಪಾತ್ರೆನ ಕಣಜಿತ ಆಗಿಲಿಟ್ಟು. ಆಮೇಲೆ ಊರಿಂದ ಬಂದ ಮೇಲೆ ಊರಿನವರೆಲ್ಲ ಹಸುಗಳನ್ನು ಮೇಯಿಸಿದಾಗ ಎಲ್ಲ ಹಸುಗಳು ಇದು ಮನೆಗೆ ಬರೋ ಸಾಯಂಕಾಲ ಈ ನಿಂಬಣ್ಣ ನಿಂಬಕ್ಕನ ಮನೆ ಹಸು ಹಾಲು ಕರೆಯೋದು ಹುತ್ತದ ಮೇಲೆ ಹೋಗಿ. ಆಮೇಲೆ ಎಲ್ಲ ಸೇರ್ಕೊಂಡು ಆ ಹುತ್ತವನ್ನು ಅಗದಾಗ ಅಲ್ಲಿ ಸಿದ್ಧಲಿಂಗೇಶ್ವರ ಪ್ರತ್ಯಕ್ಷವಾದ. ತಿರ್ಗಿ ಅದೇ ನಿಂಬಣ್ಣ ನಿಂಬಕ್ಕನ ಮನೆ ಕರ್ಕೊಂಬಂದು ಅಲ್ಲಿ ಪೂಜೆ ಮಾಡಿಸಿದಾಗ ಹಿಂದೆ ಮಾಡಿದಂಥ ಪ್ರಸಾದ ತೆಗೀರಿ ಅಂತ ಅದನ್ನು ತೆಗೆಸಿ ಇವತ್ತು ಮಾಡಿದ ಪ್ರಸಾದವನ್ನು ತೆಗೆಸಿ ಊಟ ಮಾಡಿ ತೃಪ್ತಿ ಪಟ್ಟು ಯಡಿಯೂರಿಗೆ ಹೋಗ್ತಾರೆ. ಅಲ್ಲಿ ಯಡಿಯೂರಲ್ಲಿ ಅದಕ್ಕೆ ಒಂದು ಅಜ್ಜಿ ಎಡೆ ಕೊಡ್ತಿತ್ತಂತೆ, ಅದಕ್ಕೆ ಯಡಿಯೂರು ಅಂತ ಹೆಸರು ಬರುತ್ತೆ. ನಾವು 1965ನೇ ಇಸ್ವಿಯಲ್ಲಿ ಇಲೇರಾಂಪುರ ಕೊರಟಗೆರೆ ಕಾಲೋನಿ ಇರುಕ್ಸಂದ್ರ ಕಾಲೋನಿಲಿ 7ನೇ ಕ್ಲಾಸ್ ಓದಿ ಮನೆಗೆ ಬರಬೇಕಾದ್ರೆ ಟೈಫಾಯ್ಡ್ ಜ್ವರ ಬಂದು ಮೆಂಟ್ಲು ಲೂಸ್ ಆಯಿತು. ಅಲ್ಲಿಂದ ನಮ್ಮ ಸ್ವಾಮೀಜಿ ಇಲ್ಲಿ ಶಿವಮೊಗ್ಗ ಕಡೆಯವರು ಇಲ್ಲಿದ್ದರು. ಅವ್ರು ನಮ್ಮ ಅಣ್ಣನ ಇಲ್ಲಿ ಓದಿಸ್ಕೊಂಡಿದ್ರು. ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಹೊಲ್ಟಾಗ ಅಪ್ಪಾಜಿ ಇನ್ನಿನ್ನೆಲ್ಲ ಕರ್ಕೊಂಬಂದು ನಾವು ಕರ್ಕೊಂಬಂದು ಹೋಗಲಿ ಅಂತ ಗದ್ದಿಗೆ ಕಡೆ ತೋರಿಸಿದಾಗ ಇಲ್ಲಿ ಬಿಟ್ಟು ಹೊರಟೋದ್ರು. ಆಮೇಲೆ ಇಲ್ಲೇ ಸ್ಕೂಲ್ಗೆ ಹೋಗ್ತಾ ಇಲ್ಲೇ ಸೇರ್ಕೊಂಡು 1975 ನವೆಂಬರ್ 25ನೇ ತಾರೀಕಿಗೆ ಬಸವಣ್ಣ ಊದ್ಗಡ್ಡಿ ಬೆಳಗ್ತಾವ್ರೆ. ನಾನು ಪೂಜೆಗೆ ಹೋಗ್ತಾ ಇದ್ದೀನಿ, ಒಂದು ಹುಡುಕಿತಾವ ಸಿದ್ಧಗಂಗೆ ಸ್ವಾಮಿ ಜೊತೆಲಿ ನೀವೆಲ್ಲ ಅಜ್ಜಿಗೆ ಉಳಿದ್ರು ಒಂದು ಅಜ್ಜಿ ಇರೋರಿಗೆಲ್ಲ ಸೌದೆ ಕೊಟ್ಟರೆ ನೀವು ಅಡಿಗೆ ಅಜ್ಜಿ ಊಟ ಮಾಡಾಕ್ತದೆ, ಇಲ್ಲಿ ಉಪವಾಸ ಹೋಗ್ಬೇಕು ಅಂತ ಹೇಳಿ ಹೋದವರು ಒಂದು ಹುಡುಕಿಯಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಒಂದು ಮನೆಯಲ್ಲಿ ಮನಗಿದ್ದಾರೆ. ಅಲ್ಲಿ ಮನೆಗೆ 26ನೇ ತಾರೀಕು ಕೆಳಗೆ ಇಳಿಬೇಕಾದ್ರೆ ಈ ಥರ ಮೆಟ್ಲು ಜಾರಿ ಹೊಟ್ಟೆ ಚಳಕ್ಕೆ ಬಂದು ಕೆಳಗೆ ಬಿದ್ದವ್ರೆ. ಅವಾಗ ಏನಾಗೈತೆ, ಅಲ್ಲಿ ಎಲ್ಲಿಗೂ ಬಂದಿರೋ ಒಬ್ಬರು ಮೇಷ್ಟ್ರು ಬಸವರಾಜ ಶಾಸ್ತ್ರಿ ಅಂತ ಇದ್ದರು. ಅವರಿಗೆಲ್ಲ ಬೀಳ್ತಾಯಿದ್ರು. ಲೋಹಿತಾಶ್ ಅವ್ರ ತಂದೆ ಸಿದ್ಧವೀರಪ್ಪ ಬಡಗೆರೆಯವರು, ಕರ್ಣಕುಪ್ಪೆ ಚೇರ್ಮನ್ ಅವನ ಮುಖ್ಯದವ್ರಿಗೆಲ್ಲ ವಿಷಯ ತಿಳಿಸಿರು. ತುಮಕೂರಲ್ಲಿ ಕರಬಸ್ವಾಮಿ ಮಠ ಅಂತ ಐತೆ, ಅವರು ಇವಾಗ ಗುರುಕೊಂಡ ಜಗದ್ಗುರು. ಅವರು ಬಂದರು ಅಲ್ಲಿಗೆ ಮುನ್ನುಡಿಕೆಗೆ. ನೀನೇ ಕಣಪ್ಪ ಸ್ವಾಮಿಗಳನ್ನ ಅವ್ರನ್ನ ಕೇಳವ್ರು ಸಾಯುವಾಗ ನಮ್ಮ ಸ್ವಾಮಿಗಳನ್ನ ಏನು ಅಂತ ನಮ್ಮ ಹೆಸ್ರು ಹೇಳವ್ರೆ. ಸೆಟ್ರು ಯಜಮಾನರು ಎಲ್ಲ ಸೇರ್ಕೊಂಡು ಬೀಗುದಕ್ಕಿ ದುಡ್ಡು ಎಲ್ಲ ತಗೊಂಡು ಅವ್ರು ಜೋಬಾಗಿದ್ದ. ನಾವು ಹೋಯ್ತಿದ್ದಂಗೆ ಯಾರಪ್ಪ ಇಲೇರಾಂಪುರದ್ದು ನಾನೇ ತಗೊಳಪ್ಪ ಬೆಳಿಗ್ಗೆ ನೀನೇ ಸ್ವಾಮಿಗಳು ಅಂತ ಅವ್ರು ಜೋಬಲ್ಲಿದ್ದಿದ್ದು ಬೀಗುದಕ್ಕಿ ಮತ್ತು ದಕ್ಷಿಣ ಎಲ್ಲ ಅಲ್ಲೇ ಕೊಟ್ಬಿಟ್ರು. ಅಲ್ಲಿಂದ ತಂದು ಇಲ್ಲಿ ಸಂಸ್ಕಾರ ಮಾಡೋವಾಗ ಕರಬಸ್ವಾಮಿಗಳು ನಮಗೆ ಕಾವಿಗೆ ಧಾರಣೆ ಮಾಡಿದರು. ತಿರ್ಗಾ ಯಡೂರು ಜಾತ್ರೆ ಆವತ್ತಿನ ದಿವಸ ಒಳನಳ್ಳಿ ಸ್ವಾಮಿಗಳು, ಕರಹಟ್ಟಿಯವರು, ಟಿ ನರಸೀಪುರ ಸ್ವಾಮಿಗಳು ಸೇರ್ಕೊಂಡು ಪಟ್ಟಾಧಿಕಾರ ಮಾಡಿದರು. 4 ಗದ್ಗೆವೆ. ಇಲ್ಲಿರೋ ಗದ್ಗೆ ಲೆಕ್ಕ ನೋಡ್ಕೊಂಡು 5ನೇ ಗುರುಗಳು. ನಮ್ಮ ಹಿಂದಿದ್ದ ಸ್ವಾಮಿಗಳು ಪಂಚಾಕ್ಷರಿ ಸ್ವಾಮಿಗಳು ಅಂತ, ಇನ್ನೊಬ್ಬರು ಗಂಗಾಧರ ಸ್ವಾಮಿಗಳು, ಇನ್ನೊಬ್ಬರು ಸಿದ್ಧವೀರ ಸ್ವಾಮಿಗಳು. ಅವತ್ತಿನ ದಿನ ಇವತ್ತಿನವರೆಗೂ ಭಿಕ್ಷೆ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ. ಆ ಸಿದ್ಧಲಿಂಗೇಶ್ವರ ಕೃಪೆಯಿಂದ ಸೇವೆ ಮಾಡ್ತಾಯಿದ್ದೀವಿ.